ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 7 ಎಕರೆ ಸ್ನೇಹಿತರೆ. ನೋಡಿ, ಕಾಂಪೌಂಡ್ ಹಾಕಿದ್ದಾರೆ, ರೋಡ್ ಉದ್ದಕ್ಕೂ ಇದೆ ಸ್ನೇಹಿತರೆ. ವಿಲೇಜ್ ಕೂಡ ತುಂಬ ನಿಯರ್ ಇದೆ. ಸ್ಟೇಟ್ ಹೈವೇಯಿಂದ ಕರೆಕ್ಟಾಗಿ ನಿಮಗಿದು ಒಂದು 3 ಕಿಲೋಮೀಟ್ರ್ ಬರುತ್ತೆ ಸ್ನೇಹಿತರೆ. ಸ್ಟೇಟ್ ಹೈವೇಯಿಂದನೇ ಒಂದು 3 ಕಿಲೋಮೀಟ್ರ್ ಬರುತ್ತೆ. ನೋಡಿ, ರೋಡ್ ತುಂಬ ಚೆನ್ನಾಗಿದೆ, ಏಕಲ್ ನಿಂತಾಗಿದೆ, ಒಳ್ಳೆ ಜಾಗ. ಲ್ಯಾಂಡ್ ಮಾತ್ರ ಫ್ಲ್ಯಾಟಾಗಿ ಸೂಪರಾಗಿದೆ. ಹೊರಗಡೆ ತೆಂಗು ಹಾಕಿದ್ದಾರೆ, ಸ್ವಲ್ಪ ಟೀಕಿದ್ದಾವೆ. ಜಾಗ ಮಾತ್ರ ನಮಗೆ ಅಚ್ಚುಕಟ್ಟಾಗಿದೆ ಸ್ನೇಹಿತರೆ. ನಾವು ಈ ಜಾಗದಲ್ಲಿ ನಮಗೆ ಏನು ಬೇಕು ಆ ಥರ ನಾವು ಒಳ್ಳೆ ತೋಟಗಳನ್ನ ನಾವಿಲ್ಲಿ ಮಾಡ್ಬೋದು. ಇವತ್ತು ಮಿಶ್ರ ಬೆಳೆಗಳನ್ನ ನಾವು ಹಾಕಿ ಬೆಳೆದ್ರೆ ಇನ್ನೂ ಅನುಕೂಲವಾಗಿರುತ್ತೆ ಸ್ನೇಹಿತರೆ. ಏಕೆಂತಂದರೆ ಇವತ್ತು ಸಾವಯವ ಕೃಷಿ ಮಾಡಬೇಕು ಸ್ನೇಹಿತರೆ. ಜನಗಳಿಗೆ ಆರೋಗ್ಯ ಬೇಕು, ಒಳ್ಳೆ ಹೆಲ್ತ್ ಬೇಕಂತಂದರೆ ಸಾವಯವ ಕೃಷಿ ಮಾಡಬೇಕು. ಇವರು ಏನು ಮಾಡ್ಕೊಂಡಿದ್ದಾರೆ, ಹಸುಗೆ ಒಂದು ಶೆಡ್ ಕಟ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಮರಿಗೂ ಶೆಡ್ ಇದೆ, ಸರಿನಾ. ನಾವಿಲ್ಲಿ ಕೋಳಿನೂ ಕೂಡ ಸಾಕೊಂಡು ನಾವಿಲ್ಲಿ ನೋಡಿ ಆರಾಮಾಗಿ ಇವೆಲ್ಲ ಸಾಕೊಂಡು ಇರ್ಬೋದು. ಒಳ್ಳೆ ಜಾಗ, ಒಳ್ಳೆ ಪರಿಸರ, ಒಳ್ಳೆ ವಾತಾವರಣ, ಒಳ್ಳೆ ನೀರಾವರಿ ಜಾಗ ಮಾತ್ರ ನಮಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ಇವತ್ತು ಲ್ಯಾಂಡ್ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ ಸ್ನೇಹಿತರೆ. ಅದನ್ನು ಡೆವಲಪ್ಮೆಂಟ್ ಮಾಡಬೇಕು. ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ನಮ್ಗೆ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನೋಡಿ ಮನೆ ಅಚ್ಚುಕಟ್ಟಾಗಿ ಎಷ್ಟು ಉದ್ದ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಮಾತ್ರ. ನಾವು ಯಾವ ರೀತಿ ಮಾಡಬೇಕು ಅನ್ನೋದು ಪ್ರತಿಯೊಂದನ್ನು ಕೂಡ ನಾವು ಹಂತ ಹಂತವಾಗಿ ನಾವು ತಿಳ್ಕೊಂಡ್ರೆ ತುಂಬ ಸೊಗಸಾಗಿ ತೋಟ ಮಾಡ್ಬೋದು ನಾವು. ಯಾಕೆಂದರೆ ನಾವು ಸಾಕೋ ಪ್ರಾಣಿಗಳಿಗೂ ಆಹಾರ ಆಗುತ್ತೆ, ನಮಗೂ ಒಳ್ಳೆ ಫುಡ್ ಸಿಗುತ್ತೆ. ನೋಡಿ, ಪ್ರತಿಯೊಬ್ಬರಿಗೂ ಅಷ್ಟೇ ನಮಗೆ ಏನು ಮಾಡ್ತೀವಿ ಅನ್ನೋದು ಮುಖ್ಯ ಇಲ್ಲಿ. ಇದು ಬಂದು ನಿಮಗೆ ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 140 ಆಗುತ್ತೆ, ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ ಇದು 80 ಕಿಲೋಮೀಟ್ರ್ ಆಗುತ್ತೆ. ಜಾಗ ಮಾತ್ರ ನಮಗೆ ಚಿನ್ನ ಇದ್ದಂಗಿದೆ, ಒಂದೇ ಲೆವೆಲ್ ಆಗಿದೆ. 2 ಬೋರ್ ಇದೆ ಸ್ನೇಹಿತರೆ, 2 ಬೋರ್ ಇದೆ, ತುಂಬ ಅನುಕೂಲವಾಗಿದೆ. ನಮಗೇನು ಇನ್ನೊಂದು ಇಲ್ಲಿ ಸಂತೋಷಿಸೋದು ಏನಂತಂದರೆ ಪಕ್ಕದಲ್ಲಿ ನೀರು ಹರಿಯುವ ಹಳ್ಳ ಕೂಡ ಇದೆ. ನೀರು ಹರಿಯುವ ಹಳ್ಳ ಕಾಮನಾಗಿ ಇದೇ ಇರ್ತವೆ, ಡ್ಯಾಮ್ ನೀರು ಅದು ಇದೆಲ್ಲ. ನಮಗೆ ಇದು ಬಂದು ಕಾವೇರಿ ನೀರು ಬಿಟ್ಟಿದ್ದಾರೆ ಸ್ನೇಹಿತರೆ. ಕಾವೇರಿ ನೀರಿಲ್ಲಿ ಹರಿಯುವುದರಿಂದ ನಮಗೆ ಇಲ್ಲಿ ತುಂಬ ಚೆನ್ನಾಗಿದೆ. ಇವತ್ತು ಕಾವೇರಿ ನೀರು ನಮಗೆ ಎಲ್ಲ ಕಡೆ ಸಿಗಲ್ಲ. ಎಲ್ಲ ಬೋರ್ಗೀರು ಹಾಕೊಂಡು ಎಲ್ಲ ವ್ಯವಸಾಯ ಮಾಡ್ತಾರೆ. ನಮಗೆ ಇದು ಕಾವೇರಿ ನೀರೇ ಅಚ್ಚುಕಟ್ಟಾಗಿ ನಾವು ಕಾವೇರಿ ನೀರಲ್ಲಿ ಬೇಳೆ ಬೇಯಿಸಿದ್ರೆ ಸೂಪರ್ ಬೆಳೆಯುತ್ತೆ. ಹಾಗೆ ಬೆಳೆ ಕೂಡ ಹಾಗೆ ನಾವು ಕಾವೇರಿ ನೀರಲ್ಲಿ ಬೆಳೆ ಬೆಳೆದ್ರೆ ಚಿನ್ನ ಬೆಳೆದಂಗೆ ಬೆಳಿಬೋದು ಸ್ನೇಹಿತರೆ. ಯಾಕೆಂದರೆ ಮಣ್ಣು ಚೆನ್ನಾಗಿದೆ, ಸುತ್ತಮುತ್ತ ಎಲ್ಲ ಚೆನ್ನಾಗಿದೆ, ಪೊಲ್ಯೂಷನ್ ಇಲ್ಲ. ನಾವಿಲ್ಲಿ ಇನ್ನೊಂದಷ್ಟು ನಮಗೆ ಬೇಕಾಗಿರುವಂತಹ ಇದು ತೆಂಗು ಇರೋ ಫಲ ಕೊಡ್ತಿದ್ದಾವೆ. ಇದ್ರ ಜೊತೆಗೆ ನಾವು ಇನ್ನೊಂದಷ್ಟು ತೆಂಗು ಹಾಕ್ಕೊಂಡು, ಅಡಿಕೆ ಹಾಕ್ಕೊಂಡು, ಮಾವು, ಬಾಳೆ, ಹಲಸು, ನೇರಳೆ, ಸೀಬೆ, ನಾನಾ ರೀತಿಯ ಹಣ್ಣಿನ ಗಿಡಗಳು ಹಾಕ್ಕೊಂಡು ನಾವು ಇದು ಮಾಡ್ಬೋದು. ಇಲ್ಲ ಅಂತಂದ್ರೆ ನಾವಿಲ್ಲಿ ತರಕಾರಿ ಒಂದು ಕಡೆ, ಸೊಪ್ಪು ಒಂದು ಕಡೆ, ನಮಗೆ ಬೇಕಾಗಿರೋ ಬೆಳೆಸೋ ಒಂದು ಕಡೆ, ಇಲ್ಲ ಒಳ್ಳೊಳ್ಳೆ ಗಿಡಗಳು ಅಂತಂದರೆ ಶ್ರೀಗಂಧ ಈ ಥರ ಎಲ್ಲ ಹಾಕಿ ನಾವಿಲ್ಲಿ ಬೆಳಿಬೋದು ಸ್ನೇಹಿತರೆ. ನಾವು ಏನೇ ಮಾಡ್ತೀವಿ ಅಂತ ನೋಡಿ, ಈ ಜಾಗದಲ್ಲಿ ನಾವು ಕೆಲವೊಂದು ಹಣ್ಣಿನ ಗಿಡಗಳನ್ನೂ ಹಾಕ್ಕೊಂಡು ತುಂಬ ಚೆನ್ನಾಗಿರ್ತದೆ. ಸೇಬು ಆಗ್ಬೋದು, ಕಿತ್ತಲೆ ಆಗ್ಬೋದು, ಇದೆಲ್ಲ ಹಾಕಿ ನಾವು ಕೂಡ ಬೆಳಿಬೋದು. ಪ್ರತಿಯೊಂದಕ್ಕೂ ಕೂಡ ಏನು ಬೇಕು, ನಮಗೆ ನೀರು ಚೆನ್ನಾಗಿರಬೇಕು, ವಾತಾವರಣ ಚೆನ್ನಾಗಿರಬೇಕು, ಲೇಬರ್ಗಳು ಕೂಡ ಹಂಗೆ ಅನುಕೂಲವಾಗಿರಬೇಕು. ನಮ್ಮ ಈ ಕಡೆ ಲೇಬರ್ಗಳಿಗೆ ಸಾಮಾನ್ಯವಾಗಿ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಬೇರೆ ಕಡೆ ಎಲ್ಲ ಕುಂಟೆಗೆ 3 ಲಕ್ಷ 4 ಲಕ್ಷ ಅಂತ ಹೇಳ್ತಾರೆ. ನಾವು ಅಷ್ಟು ಕೊಟ್ಟು ಲ್ಯಾಂಡ್ ತಗೊಂಡ್ರೂ ಸರಿಯಾಗಿ ಲೇಬರ್ಗಳು ಸಿಗೋಲ್ಲ ಸ್ನೇಹಿತರೆ. ನಮಗೆ ಆದರೆ ಇಲ್ಲಿ ಆ ತೊಂದರೆ ಇಲ್ಲ. ಯಾಕೆ ಅಂತಂದರೆ ವಿಲೇಜ್ಗಳ ನಿಯರ್ ಇದೆ. ನಮ್ಮ ಈ ಕಡೆ ಇರೋರೆಲ್ಲ
ವ್ಯವಸಾಯಗಾರರಾಗಿರೋದ್ರಿಂದ ಇಲ್ಲೆಲ್ಲ ನಮಗೆ ಲೇಬರ್ಗಳ ಪ್ರಾಬ್ಲಮ್ಸು ಬರಲ್ಲ ಸ್ನೇಹಿತರೆ. ಯಾವಾಗಲೂ ಅಷ್ಟೇ ನಮಗೆ ಏನು ಅಂತಂದರೆ ನಾವು ಇವತ್ತು ಏನು ನೋಡ್ತೀವೋ ಅದು ತುಂಬ ಅನುಕೂಲವಾಗಿರುತ್ತೆ. ಮುಂದೆ ಹೋಯ್ತು ನಾವು ಲ್ಯಾಂಡ್ಗಳನ್ನ ಪರ್ಚೇಸಿಂಗ್ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ದಿನೇ ದಿನೇ ಲ್ಯಾಂಡ್ಗಳ ಬೆಲೆನೂ ಕೂಡ ಹೋಯ್ತಾ ಇದ್ದಾವೆ ಸ್ನೇಹಿತರೆ. ನೋಡಿ ಅಲ್ಲಿ ನೀರು ಓಡ್ತಾಯಿದೆ ಬೋರ್ಲಿ, ತುಂಬ ಚೆನ್ನಾಗಿದೆ, ಸ್ವೀಟಾಗಿದೆ. ಸಾಮಾನ್ಯವಾಗಿ ಬೋರ್ ನೀರೆಲ್ಲ ನಿಮಗೆ ಸಪ್ಪೆನೇ, ಆದರೆ ಇದು ಸ್ವೀಟಾಗಿದೆ. ನೋಡಿ ಕಾವೇರಿ ನೀರು ಪಕ್ಕದಲ್ಲೇ ಹರಿತದೆ. ಈಗ ತೋರಿಸ್ತೀನಿ, ಈಗ ಅದನ್ನು ಕೂಡ ನಿಮಗೆ ಪಕ್ಕದಲ್ಲೇ ಹರಿತಾ ಇದೆ ಸ್ನೇಹಿತರೆ. ನಮಗೆ ಯಾವಾಗಲೂ ಅಷ್ಟೇ ನೋಡಿ ಆರಾಮಾಗಿ ನೀರಿಗೆ, ಕಾವೇರಿ ನೀರಿಗೆ ನಾವು ಸಾಮಾನ್ಯವಾಗಿ ಪೈಪ್ ಹಾಕೊಂಡ್ರೆ ಸಾಕು. ಪೈಪ್ ಹಾಕೊಂಡು ನಾವು ಇಲ್ಲಿ ನೀರನ್ನ ಇನ್ನೂ ಯಥೇಚ್ಛವಾಗಿ ಮಾಡ್ಬೋದು. ಇದನ್ನು ಇತ್ತೀಚೆಗೆ ಬಿಟ್ಟಿರೋದು, ಈಗ ರೀಸೆಂಟಾಗಿ ನೀರು ಬಿಟ್ಟಿರೋದು, ಇದೇ ಮೊದಲು ನೀರು ಬಂದಿರೋ ಸ್ನೇಹಿತರೆ. ಇದನ್ನು ಇನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ನಿಲ್ಲಿಸೋದಿಲ್ಲ. ಕಾವೇರಿ ವಾಟ್ರು ಇಲ್ಲಿ ಕಂಟಿನ್ಯೂ ಆಯ್ತಾ ಇರುತ್ತೆ. ಇಲ್ಲಿರೋ ಲ್ಯಾಂಡ್ಗಳಿಗೂ ಕೂಡ ತುಂಬ ಬೆಲೆ ಕೂಡ ಬರುತ್ತೆ ಸ್ನೇಹಿತರೆ. ನಮಗೆ ಹೇಳಿದ್ನಲ್ಲ, ನೀರಾವರಿ ಅಚ್ಚುಕಟ್ಟಾಗಿದ್ದಾಗ ನಾವು ಹಾಕೋ ಬೆಳೆಗಳು ಕೂಡ ಅಷ್ಟೇ ಇದಾಗಿರುತ್ತೆ ಸ್ನೇಹಿತರೆ. ನಾವು ಪ್ರತಿಯೊಬ್ಬರಿಗೆ ಹೇಳೋದು ಏನಪ್ಪ ನಾವು ಅಂತಂದರೆ, ನಾವು ಅನ್ನಲ್ವ, ಪ್ರತಿಯೊಂದು ಹಣ್ಣಿನ ಗಿಡಗಳು ಹಾಕ್ದಾಗಲೂ ನಮಗೆ ನಾವು ಏನೇ ಬೆಳೀಲಿ ಅಚ್ಚುಕಟ್ಟಾಗಿರಬೇಕು. ನಮ್ಮ ಹೆಲ್ತಿಗೆ ಅನುಕೂಲವಾಗಿರಬೇಕು, ನಮ್ಮ ಆರೋಗ್ಯಕ್ಕೆ ಹಿತಕರವಾಗಿದ್ದರೆ ನಾವು ಹಾಕೋ ಗಿಡಗಳು, ಹಣ್ಣು ಪ್ರತಿಯೊಂದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅಚ್ಚುಕಟ್ಟಾಗಿ ಫೆನ್ಸಿಂಗ್ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಓಪನ್ ವೆಲ್ಲು ಕೂಡ ಇದೆ ಇದರಲ್ಲಿ, ಸರಿನಾ? ಓಪನ್ ವೆಲ್ಲು ಇದೆ. ನಾವು ಇದರಲ್ಲಿ ನೋಡಿ, ನಾವು ಪ್ರಾಣಿಗಳನ್ನು ಇಲ್ಲಿ ಹಸು ಹೇಳಿದ್ನಲ್ಲ, ಹಸು ಆಗಲಿ, ಎಮ್ಮೆ ಆಗಲಿ, ಕುರಿ ಆಗಲಿ, ಕೋಳಿ ಆಗಲಿ, ಎಲ್ಲದಕ್ಕೂ ನಾವು ನಮ್ಮ ಜಾಗದಲ್ಲಿ ಬೆಳೆದ್ರೆ ಅವುಗಳೆಲ್ಲ ಫುಡ್ಗೆ ಅನುಕೂಲ ಆಗುತ್ತೆ. ಅವುಗಳಿಗೆ ನಮಗೆ ಆಹಾರಗಳು ಬೇಕೇ ಬೇಕು. ನಾವು ಬೆಳೆದಿದ್ದಷ್ಟೇ ಸಾಲಲ್ಲ ಪ್ರಾಣಿಗಳಿಗೆ. ಅಕ್ಕಪಕ್ಕದಲ್ಲೆಲ್ಲ ಕಲ್ಟಿವೇಷನ್ ಮಾಡ್ತಿದ್ರಲ್ಲ, ಅವ್ರುಗಳ ಹತ್ರ ಕೂಡ ನಾವು ಪರ್ಚೇಸಿಂಗ್ ಮಾಡ್ಬೋದು, ಮಾಡಿ ಪ್ರಾಣಿಗಳಿಗೆ ಆಹಾರ ಒದಗಿಸ್ಬೋದು. ಎಲ್ಲ ಕಡೆ ಇಷ್ಟು ಸೌಲಭ್ಯ ಸಿಗೋದಿಲ್ಲ ಸ್ನೇಹಿತರೆ. ಕೆಲವೊಂದು ಕಡೆ ಸಿಕ್ಕಿದಾಗ ನಮಗೆ ನಾವು ಅನ್ಕೋತೀವಿ, ಏನಪ್ಪ ರೈಟ್ ಈ ರೀತಿ ಇದೆ ಅಂತಂದರೆ, ಮುಂದಕ್ಕೆ ರೈಟ್ ಇದಕ್ಕಿಂತ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಏನೇ ಆಗಲಿ ನಾವು ರೈತರ ಬಳಿ ನಾವು ಮಾತಾಡಬೇಕು. ಯಾರು ಓನರ್ ಇದ್ದಾರೆ ನೇರ ಮಾತಾಡಬೇಕು. ಎಷ್ಟಾಗುತ್ತೆ ಅಷ್ಟು ಅವ್ರ ಹತ್ರ ಓಡಾಡಬೇಕು, ಬಿಡಿಸ್ಕೋಬೇಕು. ಕೆಲವೊಂದು ಕಡೆ ಲ್ಯಾಂಡ್ಗಳೆಲ್ಲ ನಾವು ಕ್ಲೀನ್ ಮಾಡಬೇಕು, ಮಟ್ಟೆ ಮಾಡಬೇಕು. ಸುಮಾರು ಗಿಡಗಳು ಬೆಳ್ಕೊಂಡಿರ್ತವೆ, ಕ್ಲೀನ್ ಮಾಡ್ಕೊಂಡು ಹೋಗ್ತಿರ್ಬೇಕು. ನಾವು ನೋಡ್ತಾ ಇದ್ದೀರ ಈಗ ಎಷ್ಟು ಶುದ್ಧವಾಗಿ ಚೆನ್ನಾಗಿದೆ ಅಂತ. ಈ ಜಾಗದಲ್ಲಿ ನಾವು ಡೈಲಿ ಒಂದೆರಡು ವಾಕ್ ಮಾಡಿದ್ರೆ ಸಾಕು, ನಮ್ಮ ದೇಹದ ಅನೇಕ ವಿಷಾಂಶಗಳೆಲ್ಲ ಹೊರಗಡೆ ಹೋಗ್ತವೆ. ನಮ್ಮ ದೇಹಕ್ಕೆ ಒಳ್ಳೆ ಗಾಳಿ ಸಿಗುತ್ತೆ, ನಮಗೂ ಒಳ್ಳೆ ಶಕ್ತಿನೂ ಬರುತ್ತೆ, ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾವತ್ತೂ ಅಷ್ಟೇ ನಾವು ಹಣ ಸಂಪಾದನೆ ಮಾಡ್ತಿದ್ದೀವಿ ಹೊರತು ನಾವು ಒಂದು ಗಂಟೆ ಕೆಲಸ ಮಾಡಿದ್ರೆ ಇನ್ನೊಂದಷ್ಟು ದುಡ್ಡು ಸಿಗುತ್ತಲ್ಲ ಅನ್ನೋದು ಆಸೆ ಇದೆ ಹೊರತು ನಮ್ಮ ಹೆಲ್ತ್ ಬಗ್ಗೆ ಸಾಮಾನ್ಯವಾಗಿ ನಾವು ಕಾನ್ಸೆಪ್ಟ್ ತಗೋತಾನೆ ಇಲ್ಲ, ಯಾರು ಕೂಡ ಅಷ್ಟೇ. ಫಸ್ಟು ಆರೋಗ್ಯ ಚೆನ್ನಾಗಿದ್ದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಬೆಳಿಬೋದು. ಆರೋಗ್ಯ ಇಲ್ಲ ಅಂತಾರೆ ನಾವು ಏನೇ ಸಂಪಾದನೆ ಮಾಡಿದ್ರೆ ತಗೊಂಡೋಗಿ ನಾವು ವೈದ್ಯರಿಗೆ ಸುರಿಲೇಬೇಕು. ಪ್ರತಿಯೊಬ್ಬರೂ ಆರೋಗ್ಯಕ್ಕೋಸ್ಕರ ಹೋರಾಡೋಣ ಸ್ನೇಹಿತರೆ. ಆದಷ್ಟು ನಮ್ಗೆ ಏನು ತಿಳಿಯುತ್ತೆ ಅದನ್ನು ಎಲ್ಲರೊಂದಿಗೂ ಶೇರ್ ಮಾಡಿ ಹಂಚ್ಕೊಳ್ಳೋಣ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನಗಳು ನಮ್ಗೆ ರೈಟ್ ಎಷ್ಟಾದ್ರೂ ಪರವಾಗಿಲ್ಲ, ತಾರೋಡಿಗೆ ಬೇಕು, ಒಳ್ಳೆ ಜಾಗ ಬೇಕು ಅನ್ನೋರಿಗೆ ತುಂಬ ಅನುಕೂಲ ಆಗುತ್ತೆ. ಇದು 7 ಎಕರೆ ಇದೆ ನೋಡಿ, ಎಲ್ಲ ರೆಡಿ ಇದೆ ನಮಗಿಲ್ಲಿ. ಪ್ರತಿಯೊಂದು ಕೌಶೆಡ್ಡಿಂದ ಹಿಡಿದು ಮನೆಯಿಂದ ಹಿಡಿದು ಎಲ್ಲ ಇವುಗಳನ್ನ ಇವತ್ತು ಕಟ್ಟಬೇಕು ಅಂದರೂ ನಮಗೆ ಸುಮಾರು ಹಣ ಖರ್ಚಾಗುತ್ತೆ ಸ್ನೇಹಿತರೆ. ಸ್ವಲ್ಪ ಏನೂ ಆಗೋದಿಲ್ಲ. ನೋಡಿ ಎಷ್ಟೊದಕ್ಕೆ ಮನೆ ಇದೆ ಅಂತ. ನಮಗೆ ಇದೆಲ್ಲ ಒಂದು ಬೆನಿಫಿಟ್ ಇದ್ದಂಗೆ, ಲಾಭ ಇದ್ದಂಗೆ. ಭೂಮಿಗೆ ಅವರು ಏನೇ ರೇಟ್ ಹೇಳಲಿ ಖಾಲಿ ಭೂಮಿಗಳಿಗೆ ಹೇಳ್ತಾರೆ, ಇದಕ್ಕೇನು ತೊಂದರೆ ಇಲ್ಲ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.